Hello, good evening to all of you. I'm Professor and Dr. Parampalli Surendrapadhyaya speaking from Bangalore. ಈಗ ನಮಗೆ ವರ್ಷ 2026 ಭವಿಷ್ಯ 2026 ಕನ್ಯಾ ಲಗ್ನದವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ನಾನು ವಿವರಣೆ ಮಾಡ್ತಾ ಇದ್ದೀನಿ. ಯಾರು ಈ ರೀತಿ ಮಾಡುವುದಿಲ್ಲ. ಓಕೆ, ಒಟ್ರಾಸಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾನು ಎಲ್ಲೆಲ್ಲಿ ಯಾವ ಪ್ಲಾನೆಟ್ ಇದೆ ಅಂತೇಳಿ ನಿಮಗೆ ಹೇಳಿಬಿಟ್ಟು ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೋಡಿ, ತುಲಾ ಲಗ್ನದವರಿಗೆ ಇದು ಕನ್ಯಾ ಲಗ್ನ. ಓಕೆ, ತುಲಾ ಲಗ್ನ ಅಲ್ಲ, ಇಲ್ಲಿ ಕನ್ಯಾ ಲಗ್ನದವರಿಗೆ ಅಂತೇಳಿ ಬರಿಬೇಕಾಗತ್ತೆ ನಾನು. ಓಕೆ, ಕನ್ಯಾ ಲಗ್ನದವರಿಗೆ ಶನಿ ಮಹಾರಾಜನು ಎಲ್ಲಿದ್ದಾನೆ ನೋಡಿ. ಕನ್ಯಾ ಲಗ್ನ ಇದು, ಶನಿ ಮಹಾರಾಜ ಇಲ್ಲಿದ್ದಾನೆ. ಎಲ್ಲಿ? ಮೀನದಲ್ಲಿ, ಗೋಚಾರದಲ್ಲಿ. ಅದು ಅಂದರೆ ಸಪ್ತಮ ಸ್ಥಾನ, ಸೆವೆಂತ್ ಹೌಸು ಏನಕ್ಕೆ? ಪಾರ್ಟ್ನರ್ಶಿಪ್ಪಿಗೆ. ಪಾರ್ಟ್ನರ್ಶಿಪ್ ಅದರಲ್ಲಿ ಯಾವುದು? ಪ್ರೈವೇಟ್ ಪಾರ್ಟ್ನರ್ಶಿಪ್ ಆ್ಯಂಡ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ನಿಮ್ಮ ಗಂಡಸರಾದರೆ ಹೆಂಡತಿ, ಹೆಂಗಸರಾದರೆ ಗಂಡ, ಸ್ಪೌಸ್. ಓಕೆ, ಪಬ್ಲಿಕ್ ಪಾರ್ಟ್ನರ್ಶಿಪ್ ಗೊತ್ತೇ ಇದೆ ನಿಮಗೆ. ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ ಆಗಿ ತೆಗೆದುಕೊಂಡಿದ್ರೆ ಅದು ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತೇಳಿ. ಇಲ್ಲಿ ಏನಾಗುತ್ತೆ, ಒಂದು ರೀತಿಯಲ್ಲಿ ಕಿರಿಕಿರಿ ಶುರುವಾಗ್ತದೆ. ಶನಿ ಇರುವುದರಿಂದ ಶನಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಓಕೆ, ಅದು ಡೈರೆಕ್ಟ್ ಶನಿ ತೊಂದರೆ ಇಲ್ಲ. ವಕ್ರ ಶನಿ ಆದರೆ, ಯಾವುದೇ ಗ್ರಹ ವಕ್ರಿ ಆದ ಕೂಡಲೇ ಅಲ್ಲಿ ಪ್ರಾಬ್ಲಮ್ ಶುರುವಾಗ್ತದೆ. ಇಲ್ಲಿ ಈಗ ಸದ್ಯಕ್ಕೆ ಡೈರೆಕ್ಟ್ ಆಗಿದ್ದಾನೆ. ಓಕೆ, ಆದರೆ ಎಲ್ಲಿ ವಕ್ರಿ ಆಗ್ತಾನೆ ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಕನ್ಯಾ ಲಗ್ನದವರಿಗೆ ಜನವರಿ 1ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲಿಯೇ ವಕ್ರಿ. ಯಾವುದು? ಗುರು. ಮಿಥುನ ರಾಶಿಯಲ್ಲಿ ಗುರು ವಕ್ರಿ. ಓಕೆ, ಗುರು ಕನ್ಯಾ ಲಗ್ನದವರಿಗೆ ಅದು 10ನೇ ಮನೆ ಆಗ್ತದೆ. ಓಕೆ, 10th ಹೌಸ್. ಗುರು ವಕ್ರಿ ನೋಡಿ. ವಕ್ರಿ ಆದ ಕೂಡಲೇ ಏನಾಯಿತು, ಯಾವುದಾದ್ರೂ ಹಳೆಯ ಲೆಕ್ಕ ಮತ್ತೆ ಬರ್ತಾ ಇರುತ್ತೆ, ಹಳೆ ಬಾಕಿ ಮತ್ತೆ ಬರ್ತಾ ಇರ್ತದೆ. ಇಲ್ಲಿ ಗುರು ಫಾರ್ ಜ್ಞಾನ. ಓಕೆ, ಗುರು ಡೈರೆಕ್ಟಾಗಿ ಅವನ ಮನೆಯಿಂದ ನೋಡ್ತಾ ಇದ್ದಾನೆ. ಸೊ ಅದು ಜ್ಞಾನಕ್ಕೆ ಗುರು ಕಾರಕ, ಗುರು ಪುತ್ರಕಾರಕ. ಅದರಿಂದ ಇಲ್ಲಿ ಯಾರು ರವಿ, ಶುಕ್ರ, ಕುಜ, ಬುಧ ಎಲ್ಲ ಇದ್ದಾರೆ. ಎಲ್ಲಿ? ಕನ್ಯಾ ಲಗ್ನದಲ್ಲಿ 4ನೇ ಮನೆಯಲ್ಲಿ. 4ನೇ ಮನೆಯಲ್ಲಿ ಇರೋದ್ರಿಂದ ಅವರಿಗೆ ಮತ್ತೆ ಗುರು ಇದ್ದಾಗೆ. ಇನ್ನೊಬ್ಬ ಗುರುವಿನ ದೃಷ್ಟಿ ಅಂದರೆ, ಗುರು ನೋಡುವ ಮನೆಯನ್ನು ಒಳ್ಳೇದು ಮಾಡ್ತಾನೆ, ಶನಿ ನೋಡುವ ಮನೆಯನ್ನು ಹಾಳು ಮಾಡ್ತಾನೆ. ಗುರುವಿಗೆ ಯಾವುದು? 5, 7, 9 ದೃಷ್ಟಿಗಳಿದೆ. ಶನಿಗೆ 3, 7, 10 ದೃಷ್ಟಿಗಳಿವೆ. ಕುಜನಿಗೆ 4, 7, 8 ದೃಷ್ಟಿಗಳಿವೆ. ರಾಹುವಿಗೆ 5, 7, 9. ಅದೇ ಕೇತುಗೆ 5, 7, 9. ಇದಿಷ್ಟು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ 12ನೇ ಮನೆಯಲ್ಲಿ ಕೇತು ಇದ್ದಾನೆ ಅಲ್ವಾ? ಇಲ್ಲಿ ನೀವು ಮೇಲ್ಗಡೆ, ನಾವು ಕೆಳಗಡೆ ನೋಡಬೇಡಿ ನವಾಂಶ. 12ನೇ ಮನೆಯಲ್ಲಿ ಕೇತು ನೋಡಿ. 12ನೇ ಮನೆಯಲ್ಲಿ ಕೇತು ಬಂದರೆ ಮೋಕ್ಷ, ಡಿಟ್ಯಾಚ್ಮೆಂಟ್. ಇದು ನೀವು ದೂರ ಪ್ರಯಾಣಕ್ಕೆ ಹೋಗ್ತೀರ, ಯಾವುದಕ್ಕೆ? ಆಧ್ಯಾತ್ಮಿಕ ಸ್ಥಳವನ್ನು ವೀಕ್ಷಿಸಲು. ಓಕೆ, ಅದು ದೂರಕ್ಕೆ ಹೋಗ್ತೀರಿ. ಕೇತು ಒಂಕುಂಟಿ. ಕೇತು ಯಾವಾಗಲೂ ನಿಮ್ಮನ್ನು ಏಕಾಂಗಿತನವನ್ನಾಗಿ ಮಾಡಿಸ್ತಾನೆ, ಚಿಂತೆ ಮಾಡಬೇಡಿ. ಆಮೇಲೆ 4ನೇ ಮನೆಯಲ್ಲಿ ರವಿ, ಬುಧ, ಕುಜ, ಶುಕ್ರ ಇರ್ತಾರೆ. ರವಿ ಬುಧ, ಬುಧಾದಿತ್ಯ ಯೋಗ ಆಯಿತು. ಕೇಳ್ತಾರೆ ಯಾವ್ಯಾವ ಯೋಗಗಳು ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಸೊ ರವಿ ಬುಧಾದಿತ್ಯ ಯೋಗ ಅಂದರೆ ಯಾವಾಗಲೂ ಬುಧ ರವಿ ಹಿಂದೆ ಮುಂದೆ ಇರ್ತಾನೆ, ಹಿಂದೆ ಮುಂದೆ ಅಥವಾ ಜೊತೆಯಲ್ಲೇ ಇರ್ತಾನೆ. ಯಾಕಂದರೆ ಬುಧ ರವಿಯ ಹತ್ತಿರ ಹೋಗುವಂಥ ಗ್ರಹಗಳಲ್ಲಿ ಒಂದು. ಶನಿ ಭಾಳ ಫಾರ್ದೆಸ್ಟ್, ಅದಕ್ಕೆ ಶನಿ ಮಂದ ಗ್ರಹ. ಆಮೇಲೆ ದೂರ ಶೀತಗ್ರಹ ಅಂತೇಳಿ ಹೇಳ್ತೇವೆ. ಶನಿ ಇದ್ದಲ್ಲಿ ಶೀತ, ನೆಗಡಿ, ಕಫ, ಚಂದ್ರನ ಹಾಗೆ ಜಲತತ್ವ. ಓಕೆ, ಸೊ ರವಿ ಬುಧ, ಬುಧಾದಿತ್ಯ ಯೋಗ ಆಯಿತು. ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಆಯಿತು. ಲಕ್ಷ್ಮೀನಾರಾಯಣ ಯೋಗ ಅಂದರೆ ಐಶ್ವರ್ಯಕ್ಕೇನು ಗೊತ್ತಿಲ್ಲ.
ರಾಹು 6ನೇ ಮನೆಯಲ್ಲಿ, ರಾಹು 6ನೇ ಮನೆಯಲ್ಲಿ ಇದ್ದರೆ ಒಳ್ಳೆಯದು. 3, 6, 10, 11 ರಾಹುವಿಗೆ ಶ್ರೇಷ್ಠವಾದ ಜಾಗ. 9ನೇ ಮನೆ ಕೂಡ. ಏನಾಗುತ್ತೆ, ರಾಹು ನಿಮಗೆ ರೋಗ ಕೊಡುವುದಿಲ್ಲ, ನಿರೋಗಿ, ಸಾಲ ಇರುವುದಿಲ್ಲ, ಆಮೇಲೆ ಶತ್ರುಗಳು ಕಾಟ ಇರುವುದಿಲ್ಲ. ಶತ್ರುಗಳಿದ್ದರೆ ಧ್ವಂಸರಾಗ್ತಾರೆ ಅಂತ. ಇನ್ನು ಜನವರಿ 13ಕ್ಕೆ ಶುಕ್ರ ಮಕರಕ್ಕೆ ಹೋಗ್ತಾನೆ, ತಿಳ್ಕೊಳ್ಳಿ. ಜನವರಿ 13. ಆಮೇಲೆ ಜನವರಿ 15ಕ್ಕೆ ರವಿ ಕೂಡ ಮಕರಕ್ಕೆ ಹೋಗ್ತಾನೆ. ಓಕೆ, ರವಿ ನೋಡಿ, ರವಿ ಕೂಡ ಮಕರಕ್ಕೆ ಹೋಗ್ತಾನೆ. ಯಾಕಂದರೆ ಮಕರ ಸಂಕ್ರಾಂತಿ ದಿವಸ ರವಿ ಮಕರಕ್ಕೆ ಬರ್ತಾರೆ ಅಂತೇಳಿ. 16ಕ್ಕೆ ಕುಜನು ಕೂಡ ಮಕರಕ್ಕೆ ಹೋಗ್ತಾನೆ. ನೋಡಿ, ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಗ್ರಹಗಳ ಸ್ಥಿತಿಗತಿಯನ್ನು ನೋಡಿದ ತಕ್ಷಣ ನೀವು ಹೇಳಬೇಕು, ಓ ಈ ವರ್ಷ ಒಳ್ಳೇದಿದೆ ಅಂತೇಳಿ. ಯಾಕೆ ಹೇಳ್ತಾ ನೋಡಿ, ಇಲ್ಲಿ 5 ಪಂಚಗ್ರಹ ಇದೆಯಾ, 4 ಗ್ರಹಗಳಿದೆ, ಚಂದ್ರ ಸೇರಿದ ಪಂಚಗ್ರಹ ಆಯಿತು. 1962 ಅಷ್ಟಗ್ರಹ ನಾನು ನೋಡಿದ್ದೇನೆ. 1962 ನಮ್ಮಲ್ಲಿ ಒಬ್ಬರು ಹುಟ್ಟಿದವರಿಗೆ 7 ಗ್ರಹಗಳು ನೋಡಿ, ನಿಮಗೆ ಹೇಳ್ತೇನೆ ಅವ್ರದ್ದು, ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ನೀವೇನು ಭ್ರಮಿಸಿ ಹೋಗ್ತೀರಾ. ಓಕೆ, ಇಲ್ಲಿ ಏನಾಗಿದೆ, ಏನಿದೆ, 1, 2, 3, 4, 5, 6, 7 ಗ್ರಹಗಳು ಲಗ್ನ, ಕುಂಭ ಲಗ್ನದಿಂದ 12ನೇ ಮನೆಯಲ್ಲಿ. ಬರೇ ರಾಹು ಸಪ್ತಮದಲ್ಲಿ, ಚಂದ್ರ ಭಾಗ್ಯದಲ್ಲಿದ್ದಾನೆ. ಇವರು ಬರೇ ಟಪ್ಪರ್ ವೇರ್ ಬಿಸ್ನೆಸ್ ಮಾಡಿ ಥಾಯ್ಲ್ಯಾಂಡ್, ಚೈನಾ, ಸೌದಿ, ಸಿಂಗಾಪುರ್, ಮಲೇಷ್ಯಾ ಎಲ್ಲ ತಿರುಗಿ ಬಂದವರು. ಬರೇ ಟಪ್ಪರ್ ವೇರ್ ಬಿಸ್ನೆಸ್. ಓಕೆ, ಸೊ ಎಲ್ಲಿಂದ ಎಲ್ಲಿಗೆ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಅಷ್ಟಗ್ರಹ ಅಂದರೆ ಸಾಮಾನ್ಯ ಅಲ್ಲ. ಕೆಲವರೆಲ್ಲ ಹೆದರ್ತಾರೆ, ಹೆದರುವ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿಗ ನಾನು ಹೇಳ್ತಾ ಇರೋದೀಗ ಜನವರಿ ಇದನ್ನು ತೆಗೆದುಕೊಂಡ್ರೆ, ಜನವರಿಯಲ್ಲಿ ನಾನೀಗ ಜನವರಿ ಕೊಡ್ತೇನೆ. ಜನವರಿ 1, ಓಕೆ, ಜನವರಿ 1 ಬೆಂಗಳೂರಿನಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ನೋಡಿ. ಜನವರಿ 1 ನಾನು ಆವಾಗ ಹೇಳಿದ್ದು, ಐ ಥಿಂಕ್ ಅದು ಜನವರಿ 1 ಇರಬೇಕು. ಹೌದು, ಜನವರಿ 1 ಆಯಿತಾ. ಜನವರಿ 1 ಇಲ್ಲಿದೆ ನೋಡಿ. ಸೊ ಅಲ್ಲಿ ಅದೇ ರೀತಿ ಜನವರಿ 18ರಂದು ಬುಧನು ಕೂಡ ಮಕರಕ್ಕೆ ಹೋಗ್ತಾನೆ. ಅಂದರೆ ರವಿ, ಬುಧ, ಶುಕ್ರ, ಕುಜ ಸಂಗಮ ಜನವರಿ ತಿಂಗಳ ಅಂತ್ಯದವರೆಗೂ ಇರ್ತದೆ ಅಂತ. 18ನೇ ತಾರೀಕು ಹೊದ್ದು ಅವರ ಎಲ್ಲ ಗುಂಪುಗಾರಿಕೆ ಅಲ್ಲಿರ್ತದೆ ಮಕರದಲ್ಲಿ. ನೋಡಿ, ಇದು 18ನೇ ತಾರೀಕು ಆಯ್ತಾ. 18ನೇ ತಾರೀಕಿನಲ್ಲಿ ಯಾವ ರೀತಿಯ ಗ್ರಹಗಳ ಯೋಗ ಇದೆ ಅಂತೇಳಿ ಇದನ್ನು ನೋಡಿದರೆ ನೀವು ಹೇಳ್ಬೋದು, 2026 ಎಲ್ಲರಿಗೂ ಒಳ್ಳೆಯದೇ. ಅದೇ ಇಂಡಿಯನ್ ಜಾತಕ ನೋಡಿದರೆ, ಇಂಡಿಯನ್ ಜಾತಕ ಯಾವುದು, ವೃಷಭ ಲಗ್ನ ಇಂಡಿಯನ್ ಇದಕ್ಕೆ. ಓಕೆ, 1948 ನಮಗೆ ಸ್ವಾತಂತ್ರ್ಯ ಮಿಡ್ನೈಟಲ್ಲಿ ಸಿಕ್ಕಿರೋದ್ರಿಂದ ವೃಷಭ ಲಗ್ನದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ. ವೃಷಭ ಲಗ್ನ ಈವನ್ ಇದಕ್ಕೂ ಒಳ್ಳೆಯದು, ಅದು ನಮ್ಮ ಕಂಟ್ರೀಸಿಗೂ ಒಳ್ಳೆಯದೇ ಇದೆ ನೋಡಿ. ಓಕೆ, ಈಗ ನಾನು ಮಾತಾಡ್ತಾ ಇರೋದು ಕನ್ಯಾ ಲಗ್ನದ ಬಗ್ಗೆ. ದೃಷ್ಟಿಗಳು ನಾನು ಇಲ್ಲಿ ಹಾಕಿದ್ದೆ ನೋಡಿ. ದೃಷ್ಟಿ, ಶನಿ ದೃಷ್ಟಿ ವಿಳಂಬ ಮಾಡ್ತದೆ, ಗುರು ದೃಷ್ಟಿ ಶುಭವನ್ನು ಕೊಡ್ತದೆ, ಮಂಗಳ ದೃಷ್ಟಿ ಪ್ರೆಷರ್ ಅಥವಾ ಒತ್ತಡವನ್ನು ಹೇರ್ತದೆ ಅಥವಾ ಜಗಳವನ್ನು ಉಂಟು ಮಾಡ್ತದೆ. ಶುಕ್ರ ಯೋಗವನ್ನು ಕೊಡ್ತಾನೆ. ಯಾವ ಯೋಗ? ಸುಖ ಯೋಗ. ಬುಧ ಸೂರ್ಯ ಬುದ್ಧಿ ಆತ್ಮದ ಯೋಗ. ಸೂರ್ಯ ಬುಧಾದಿತ್ಯ ಯೋಗ. ಲಕ್ಷ್ಮೀನಾರಾಯಣ ಯೋಗ ಶುಕ್ರ ಮತ್ತು ಬುಧ. ಆಯಿತಾ. ಇನ್ನು ಗುರು, ಶನಿ, ರಾಹು, ಕೇತು ನೀವು ವರ್ಷಾಧಾರದ ಮೇಲೆ ಹೇಳ್ತೀರಾ. ಮಂಗಳ, ಶುಕ್ರ, ಬುಧ, ಸೂರ್ಯ ತಿಂಗಳ ಬದಲಾವಣೆ ಮುಖಾಂತರ ಹೇಳ್ತೀರಿ. ಆಯಿತಾ. ಈಗ ಗುರು, ಜುಪಿಟರ್ ವರ್ಷಾಧಿಪತಿ ಅಂತೇಳಿ ನಾವು ಹೇಳ್ತೇವೆ. 2026 ವರ್ಷಾಧಿಪತಿ ಗುರು. ಅದರಿಂದ ಗುರುವಿಗೆ ಪ್ರಾಧಾನ್ಯ ಜಾಸ್ತಿ. ಗುರು ಎಲ್ಲಿದ್ದಾನೆ? ಮಿಥುನದಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. ಅವನು ವಕ್ರಿ ಯಾವಾಗ ಅಂತ್ಯವಾಗುತ್ತೆ ಅಂತ ನಿಮಗೆ ಹೇಳ್ತೇನೆ, ಆಯಿತಾ. ಸೊ ಗುರು ವಕ್ರಿಯನ್ನು ಬಿಟ್ಟು ಡೈರೆಕ್ಟ್ ಆಗ್ತಾನೆ. ಗುರು ಮುಂದಿನ ರಾಶಿಗೆ ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಗೆ ಹೋಗ್ತಾನೆ. ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ, ಆಯಿತಾ. ಸೊ
ಶನಿ ವರ್ಷಫಲದ ಸ್ಥಿರ ನಿರ್ಧಾರಕ ನೋಡಿ ಆಯಿತಾ. ಶನಿ 2026ರಲ್ಲಿ ಕರ್ಮ, ಒತ್ತಡ, ಜವಾಬ್ದಾರಿ, ವಿಳಂಬ, ಸ್ಥಿರತೆ ಇವುಗಳನ್ನ ನಿಯಂತ್ರಿಸುತ್ತದೆ ಅಂತೇಳಿ. ಒತ್ತಡ ಓಕೆ 3-7-10 ಅವರ ಯಾವುದು ದೃಷ್ಟಿ. ಮತ್ತು ರಾಹುಕೇತು ಚಲನೆಯಿಂದ ಬದಲಾವಣೆ ಆಗ್ತದೆ. ಯಾಕಂದರೆ ರಾಹುಕೇತು ನೆಕ್ಸ್ಟ್ ನವಂಬರ್ 26ಕ್ಕೆ ಆ್ಯಕ್ಸಿಸ್ ಚೇಂಜ್ ಮಾಡ್ತಾರೆ. ಅವರು ಉಲ್ಟಾ ತಿರುಗುವರು. ಓಕೆ, ಛಾಯಾಗ್ರಹಗಳು, ಅನ್ಕನ್ವೆನ್ಷನಲ್ ಪ್ಲಾನೆಟ್. ಯಾರಿಗಾದರೂ ರಾಹು ಲಗ್ನದಲ್ಲಿ ಬಂದರೆ ನಾನಂತೂ ಅವರನ್ನು ನಂಬುವುದಿಲ್ಲ. ಯಾಕಂದರೆ ಸುಳ್ಳು ಹೇಳಿರ್ತಾರೆ, ಸುಳ್ಳು ಹೇಳ್ತಾರೆ, ಸತ್ಯವನ್ನೇ ಸುಳ್ಳಂತ ಹೇಳ್ತಾರೆ. ಒಳ್ಳೆ ಮಾತಾಡ್ತಾರೆ, ಅರಳು ಹೊಟ್ಟಿದಾಗ ಮಾತಾಡ್ತಾರೆ. ಬಿಸ್ನೆಸ್ಸಿಗೆ ಬಹಳ ಶ್ರೇಷ್ಠವಾದ ಇದು. ಆಮೇಲೆ ಪ್ರೊಫೆಷನಲ್ಲಿ ಬಂದರೆ ಭಾಳ ಚೆನ್ನಾಗಿದೆ. 2ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಬಂದರೆ 2ನೇ ಮನೆಯಲ್ಲಿ ನಿಮಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಡಾಲರ್ ಮನಿ ಬರುತ್ತೆ ಅಂತ ಹೇಳ್ತೇವೆ. 12ನೇ ಮನೆಯಲ್ಲಿ ನಿಮಗೆ ದೂರ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ, ಫಾರಿನ್ ಟ್ರಾವೆಲ್ಸ್ ಅಂತ ಹೇಳ್ತೇವೆ. ಮುಖ್ಯವಾಗಿ ಮುಸ್ಲಿಂ ರಾಷ್ಟ್ರಗಳಿಗೆ ನಾವು ಪ್ರಾಧಾನ್ಯ ಕೊಡ್ತೇವೆ ರಾಹು ಇದ್ದರೆ. ರಾಹು 8ನೇ ಮನೆಯಲ್ಲಿದ್ದರೆ ಅವರು ಗ್ಯಾರಂಟಿ PhD ಮಾಡ್ತಾರೆ. ಅಥವಾ ನನ್ನ ಜಾತಕದಲ್ಲೇ ಇದೆ ರಾಹು 8ನೇ ಮನೆ. ಓಕೆ, ಅಕ್ಕಲ್ಟ್ ಸೈನ್ಸಲ್ಲಿ ಅವರು ಮುಂದೆ ಬರ್ತಾರೆ. ನಾನು ಜ್ಯೋತಿಷ್ಯದಲ್ಲಿ PhD 66ನೇ ವರ್ಷಕ್ಕೆ ಮಾಡಿದ್ದೇನೆ. ಕ್ಯಾಬಿನೆಟ್ ಮಿನಿಸ್ಟ್ರು ಲೇಟ್ ಅನಂತಕುಮಾರ್ ಅವರಿಂದ ಸ್ವಹಸ್ತದಿಂದ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಯಾವುದು? ನರಸಿಂಹ ಪ್ರಶಸ್ತಿ. ಈಗ ಮೊನ್ನೆ ಕೂಡ ನಮ್ಮ ಕೋಟ ಮಹಾಜಗತ್ತಿನವರು ನರಸಿಂಹ ಪ್ರಶಸ್ತಿ ಒಂದು 5 ಜನರಿಗೆ ಹಂಚಿದ್ದಾರೆ. ಅದೆಲ್ಲ ನಮಗೆ ಒಂದು ಕೊಡುವಂಥ ಮರ್ಯಾದೆ ಇಲ್ಲಿ, ಆಯಿತಾ. ಮಂಗಲ್ ಮಾತ್ರ 45 ದಿನಕ್ಕೊಮ್ಮೆ ರಾಶಿ ಬದಲಾವಣೆ ಮಾಡ್ತಾ ಇರ್ತಾನೆ. ಸೊ ಶುಕ್ರನ ಸಂಚಾರ ಯಾವಾಗಲೂ ನಿಮಗೆ ಸಂಬಂಧದ ಬಗ್ಗೆ ಗೊತ್ತಾಗ್ತದೆ. ಹಣಕಾಸು, ಸೌಂದರ್ಯ. ಆ್ಯಕ್ಚುಲಿ ಶುಕ್ರ ಹಣ ಕೊಡುವುದಲ್ಲ. ಕೆಲವರು ಶುಕ್ರ ಹಣ ಕೊಡ್ತಾನೆ ಅಂತೇಳಿ ವಜ್ರದ ಓಲೆ ಎಲ್ಲ ಹಾಕೋದೆಲ್ಲ ಉಂಟು. ಶುಕ್ರ ಒಂದು ರೀತಿಯಲ್ಲಿ ನಿಮಗೆ ಸುಖ ಸಂಪತ್ತನ್ನು ಕೊಡ್ತಾನೆ. ವಾಹನ, ಮನೆ ಯೋಗವನ್ನು ನಿಮಗೇನು ತೊಂದರೆ ಇಲ್ಲ, ಆಯಿತಾ. ಬುಧ ನಿಮಗೆ ಇದ್ದರೆ, ಈಗ ಮಿಥುನ ಲಗ್ನದವರು ಎಷ್ಟೇ ಮುದುಕರಾದರೂ ಒಂದು 10 ವರ್ಷ ಕಡಿಮೆ ಇದ್ದವರ ಹತ್ರ ಹಾಗೆ ಮಾತಾಡ್ತಾರೆ. ಈಗ ನನಗೆ 74 ವರ್ಷ ನಡೀತಾ ಇದೆ. ಆದರೆ ನಾನು ಮಾತನಾಡೋದು ನೋಡಿದ್ರೆ 60-62 ವರ್ಷದವರು ಮಾತಾಡ್ತೇವೆ. ಅಂದರೆ ಯಾವಾಗಲೂ ಯಂಗಾಗಿ ಕಾಣ್ತಾರೆ. ಚಾಣಕ್ಯರಂತೆ ಅತಿ ಬುದ್ಧಿಯನ್ನು ಉಪಯೋಗಿಸ್ತಾರೆ. ಬ್ರೈನ್ ಇಂಪಾರ್ಟೆಂಟ್. ಈಗ ನನ್ನ ಮೊಮ್ಮಗ ಆದಿತ್ಯ ರಾವ್ ಅಂತ ಒಬ್ಬ ಇದ್ದಾನೆ. ಅವನು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾನೆ. ಆದರೆ ಕನ್ಯಾ ಲಗ್ನದಲ್ಲಿ ಒಂದೇ ಒಂದು ಇದಂದರೆ ಶನಿ ಲಗ್ನದಲ್ಲಿ ಬಂದಿದ್ದಾನೆ. ಆದ್ದರಿಂದ ಅವನು ಸಿಟ್ಟು ಏನಾದರೂ ಮಾತಾಡಿದರೆ ಅದು ಖಂಡಿತವಾಗಿ ಹೇಳಿಬಿಡ್ತಾನೆ, ಏನು ತೊಂದರೆ ಇಲ್ಲ, ಆಯಿತಾ. ಸೊ ಆದರೆ ಹೇಳುವುದು ಕರೆಕ್ಟ್. ಬೇರೆಯವರಿಗೆ ಅದು ಒಂದು ರೀತಿಯಲ್ಲಿ ಏನೇ ಇವನು ಮುಖದ ಮೇಲೆ ಹೊಡೆದು ಹೇಳ್ತಾನೆ ಅಲ್ಲ. ಹಾಗೆ ಅದು ಒಂದೊಂದು ಪ್ಲ್ಯಾನೆಟ್ಟಿಗೆ ಅಂದರೆ ಸ್ಲೋ, ನಿಧಾನ ಏನಂದರೆ, ಈಗ ಜಪ ಮಾಡಿ ಅಂದರೆ ಆ ಮೇಲ್ಗಡೆಯಿಂದ ಇಳಿಯುವಾಗ ಸ್ಟೆಪ್ಸ್ನಲ್ಲಿ ಒಂದೊಂದೇ ನಿಧಾನ, ಅಜ್ಜ ಈ ಥರ ಅಂತೇಳಿ ಮತ್ತೆ ಮೇಲೆ ಹತ್ತಿ ಮತ್ತೆ ಕೆಳಗೆ ಬಂದು ಅದಕ್ಕೆ ಹೋಗಬೇಕಾದ್ರೆ ಅದು ಒಂದದ್ದು ತೊಂದರೆ. DNA ಮಿಸ್ಟೇಕ್. ಓಕೆ, DNA ಥರ ಅದೇ ಥರ ಬರ್ತಾಯಿದೆ. ಯಾರ್ಯಾರು ಅವರವ್ರ ತಂದೆ ಹೇಗಿರ್ತಾರೋ ಅದೇ ರೀತಿ ಬರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅದು ಒಂದು ಶನಿಯ ಸಂಚಲನ. ಯಾಕೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಮರ್ಕ್ಯೂರಿ ಇದ್ದರೆ ಅವ್ರು ಬೇಗ ಹೇಳೋದು, ಶಿಸ್ತು, ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ಶನಿ ಡಿಸಿಪ್ಲಿನಿಗೆ ಕಾರಕ ಅಂತ ತಿಳ್ಕೊಳ್ಳಿ. ಈಗ ನಮ್ಮ ಮೊಮ್ಮಗ ಆದಿತ್ಯನಿಗೆ ಹೇಳಿದ್ನಲ್ಲ, ಅವನಿಗೆ ಡಿಸಿಪ್ಲಿನ್, ಶಿಸ್ತಿನಲ್ಲಿ ಮುಂದೆ ಭಾಳ ಜೋರಾಗಿ ಬರ್ತಾನೆ. ಅವನು ನೋಡುವುದೇ ಬೇಡ, ಆ ರೀತಿಯ ಶಿಸ್ತುಬದ್ಧ ವ್ಯಕ್ತಿ ಆಗ್ತಾನೆ ನಾವು. ಸುಮ್ಮನೆ ಈಗ ನಾವು ಅದನ್ನು ಮಾತ್ರ ಎತ್ತಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಅವರೊಂಥರ ನ್ಯಾಯಾಧೀಶ ಇದ್ದಂಗೆ. ಅವನಲ್ಲಿ ಏನಾದ್ರು ಮಾತಾಡಿದರೆ ಅದು ಎಸ್ ಕರೆಕ್ಟ್, ಅವ ಹೇಳಿದರೆ ತಪ್ಪಿಲ್ಲ ಅಂತ ಬರುತ್ತೆ. ಓಕೆ, ಸೊ ಇದೆಲ್ಲ ನಿಮಗೇನೆಂದರೆ ತಿಳ್ಕೊಳ್ಬೇಕು. ಯಾವ್ಯಾವ ಗ್ರಹ ಬಂದರೆ ಏನಾಗುತ್ತೆ ಅಂಥೇಳಿ ತಿಳ್ಕೊಂಡ್ರೆ ಆವಾಗ ನಿಮಗೆ ಭವಿಷ್ಯ ಹೇಳಲಿಕ್ಕೆ ಒಳ್ಳೆಯದಾಗ್ತದೆ. ಓಕೆ, ಈಗ ನಾನು ಅದನ್ನೇ ತೋರಿಸ್ತೇನೆ ನೋಡಿ. ಈಗ ನೋಡಿ, ಇಲ್ಲಿದೆ ನೋಡಿ. ಸೊ ನೋಡಿ, ಕುಜ ಆ ಮಾತನಾಡಲಿಕ್ಕೆ ಕಾರಣ ಶನಿ. ಕುಜ ಅವನಿಗೆ ಲಗ್ನದಲ್ಲೇ ಇರುವುದರಿಂದ. ಆದರೆ ಇಲ್ಲಿ 4 ಗ್ರಹಗಳಿದ್ದಾವೆ. ಭಾಗ್ಯದಲ್ಲಿ 4 ಗ್ರಹಗಳು. 10ನೇ ಮನೆಯಲ್ಲಿ ರವಿ ಭಯಂಕರ. ವಿಧಾನಸೌಧ ಸೇರ್ಬೋ ಸಾಧ್ಯತೆ ಇದೆ, ಗೌರ್ಮೆಂಟ್ ಹುದ್ದೆ. ಆದರೆ ನಾವು ಬ್ರಾಹ್ಮಣರಾದ್ರಿಂದ ಅದು ಸಾಧ್ಯವೋ ಅಂತ ನಮಗೆ ಕ್ವಶನ್. ಲಾಭದಲ್ಲಿ ಬುಧ ಫ್ಯಾಂಟಾಸ್ಟಿಕ್. ಅಂದರೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ಸೊ
ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ಕುಜ ಇದ್ದರೆ ಏನಾಗ್ತದೆ, ಶನಿ ಇದ್ದರೆ ಶನಿ ಮಂದಗ್ರಹ ಅಂತೇಳಿ ಹೇಳಿದ್ದೇನೆ. ಓಕೆ, ಮಂದಗ್ರಹ ಅಂದರೆ ಸ್ಲೋ ಅಂತ. ಕುಜ ಎದುರು ಮುಖದ ಮೇಲೆ ಹೊಡೆದು ಹೇಳುವಂಥವರು ಹಾಗೆ. ಇದು ಚಟ್ನಿಯಲ್ಲಿ ಉಪ್ಪು ಅಂದರೆ ಉಪ್ಪೇ, ಅದು ಮತ್ತೆ ಸಿಹಿ ಅಂತ ಹೇಳುವುದಿಲ್ಲ, ಅಥವಾ ನಿಮಗೋ ಅದು ತೃಪ್ತಿಗೋಸ್ಕರ ಬದಲಾಯಿಸುವುದೂ ಇಲ್ಲ. ಸ್ಟೇಟ್ಮೆಂಟನ್ನು ಹೇಳಿದ ಮೇಲೆ ಆಯಿತು. ಇದು ನನ್ನಲ್ಲಿಯೂ ಇದೆ. ಯಾಕಂದರೆ ಮಿಥುನ ಲಗ್ನಕ್ಕೆ 7ನೇ ಮನೆಯಲ್ಲಿ ಕುಜ ಹೊಡೆದು ಹೇಳ್ತೇನೆ, ಮುಖದ ಮೇಲೆ ಹೊಡೆದು ಹೇಳ್ತೇನೆ. ಅಂಥವ್ರಿಗೆ ಏನಂದರೆ ಮನೆಯಲ್ಲಿ ವೈರತ್ವ ಜಾಸ್ತಿ ಇರುತ್ತೆ. ಮನೆ ಜನರೇ ಅವರನ್ನು ಲೈಕ್ ಮಾಡೋದಿಲ್ಲ. ಓಕೆ, ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಇಡೀ ಸಂಸಾರದಲ್ಲಿ ನನ್ನನ್ನು ಒಂದು ಹಿಟ್ಲರ್ ಅಂತೇಳಿ ಇಟ್ಟಿದ್ದಾರೆ ಅವರು. ಏನು ಮಾಡಲಿಕ್ಕಾಗೋದಿಲ್ಲ. ಹಿಟ್ಲರ್ ಗುಣಗಳೆಲ್ಲ ನಮ್ಮಲ್ಲಿ ಬರ್ತದೆ. ಓಕೆ, ಯಾವುದಕ್ಕೂ ಹೆದರುವುದಿಲ್ಲ. ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ, ತಗ್ಗದೆ ಬಗ್ಗದೆ ಕುಗ್ಗಿ ನಡೆ ಮುಂದೆ ಅಂತ. ಆಯಿತಾ? ಇದು ಇನ್ನು ಮಾರ್ಚ್ 10 ಗುರು ವಕ್ರಿ 2ನೇ ಭಾವದಲ್ಲಿ ನೋಡಿ. ಗುರು ವಕ್ರ 2ನೇ ಭಾವದಲ್ಲಿ ಜನವರಿ. ಓಕೆ, ಜನವರಿಯಿಂದ ಮಾರ್ಚ್ 10ರವರೆಗೆ ಇರ್ತದೆ. 11ನೇ ತಾರೀಕು ವಕ್ರಿಯನ್ನು ಬಿಡ್ತಾನೆ ಅವ. ಓಕೆ, ಈಗ ಅದೇ ಕನ್ಯಾ ಲಗ್ನಕ್ಕೆ ಫೆಬ್ರವರಿ ತಿಂಗಳನ್ನು ನೋಡೋಣ. ಕನ್ಯಾ ಲಗ್ನ ಫೆಬ್ರವರಿ ತಿಂಗಳಲ್ಲಿ ಏನಾಗ್ತದೆ. ಓಕೆ, ಫೆಬ್ರವರಿ ನಾನೀಗ ಇಲ್ಲಿ ಫೆಬ್ರವರಿ ಅಂತ ಹಾಕ್ತೇನೆ. ಇಲ್ಲಿ ಡೇಟಾ ಇದರಲ್ಲಿ ಜನವರಿ ತೆಗೆದು ಫೆಬ್ರವರಿ ಹಾಕ್ತೇನೆ. ನೋಡಿ, ಇದು ಯಾರೂ ಹೇಳೋದಿಲ್ಲ, ನಾನು ಹೇಳಿದ್ದೇನೆ. ನಾನು ಮಾತ್ರ ಅದನ್ನು ತಗೊಂಡು ನೋಡಿ. ಫೆಬ್ರವರಿಯಲ್ಲಿ ನಿಮಗೆ ಗುರು ವಕ್ರಿ ಎಲ್ಲಿ, ಫೆಬ್ರವರಿ 1. ಈಗ ನಿಮಗೆ ಮಾರ್ಚ್ 10 ತೋರಿಸ್ತೇನೆ ನಿಮಗೆ. ನೋಡಿ, ಇದು ತಿಳ್ಕೊಳ್ಳಿ. ಮಾರ್ಚ್ 10ನೇ ತಾರೀಕು ವಕ್ರಿ ಇದೆಯಾ? ಎಸ್, ಗುರು ವಕ್ರಿ ಇದೆ. ಒಂದು ದಿವಸ ಮುಂದೆ ಹಾಕ್ತೇನೆ ನೋಡಿ. 11ನೇ ತಾರೀಕು ನೋಡಿ. ಮಾರ್ಚ್ 11 ಇನ್ನೂ ಬರಲಿಲ್ಲ, ಗುರು ವಕ್ರಿ ಹೋಗಲಿಲ್ಲಲ್ಲ ನೋಡಿ. 12ನೇ ತಾರೀಕು ಗುರು ವಕ್ರಿ ಹೋಯಿತು. ಮಾರ್ಚ್ ಆ್ಯಕ್ಚುಲಿ 11ನೇ ತಾರೀಕಿಗೆ ಅದು ನಾನು ಟೈಮ್ ಚೇಂಜ್ ಮಾಡಿದರೆ ಗೊತ್ತಾಗ್ತಿತ್ತು. ಓಕೆ, ಟೈಮ್ ಇಂಥ ಟೈಮಿಗೆ ಅದು ವಕ್ರತ್ವ ಬಿಡ್ತದೆ. ಆಯಿತಾ? ಈಗ ನಾನು ಫೆಬ್ರವರಿ ಹಾಕ್ತೇನೆ. ಈಗ ಫೆಬ್ರವರಿ 1ನೇ ತಾರೀಕು ನಿಮಗೆ ನೋಡಲಿಕ್ಕೆ ಓಕೆ ಯಾವ ರೀತಿ ಇರ್ತದೆ ಅಂತೇಳಿ. ಫೆಬ್ರವರಿ 1ನೇ ತಾರೀಕಿನಲ್ಲಿ ನೋಡಿ, ಕನ್ಯಾ ಲಗ್ನದವರೆಗೆ ಪಂಚಮನಲ್ಲಿ ಬಂದ ರವಿ, ಕುಜ, ಶುಕ್ರ, ಬುಧ. ಇಲ್ಲಿ ಕುಜ ಏನಾಯಿತು, ಮಕರದಲ್ಲಿ ಉಚ್ಚನಾಗ್ತಾನೆ. ತಿಳ್ಕೊಳ್ಳಿ, ಕುಜ ಧರಣಿ ಸಂಭೂತ ಅಂದರೆ ಭೂಮಿಗೆ ಕಾರಕ, ಪ್ರಾಪರ್ಟಿಗೆ ಕಾರಕ. ಸೊ ಪಂಚಮದಲ್ಲಿ ಅಂದರೆ ಪಂಚಮ ಮಕ್ಕಳ ಸ್ಥಾನ, ಪಂಚಮ ಕ್ರಿಯೇಟಿವಿಟಿ, ಹೌಸ್ ಆಫ್ ಕ್ರಿಯೇಟಿವಿಟಿ, ಹೈಯರ್ ಎಜುಕೇಷನ್. ಸೊ ಇಲ್ಲಿ ಒಂದು ವೇಳೆ ಇದೇ ಹೊತ್ತಿನ ಟೈಮ್ನಲ್ಲಿ ಅವರಿಗೆ ಏನಾದ್ರು ಮಗು ಹುಟ್ಟಂದರೆ ಆ ಮಗು ಉತ್ತಮವಾಗಿರ್ತದೆ. ಒಳ್ಳೆ ಇಂಟೆಲಿಜೆಂಟ್, ಒಳ್ಳೆಯ ಅಥಾರಿಟಿ. ನೋಡಿ, ರವಿ ಅಥಾರಿಟಿಯನ್ನು ಕೊಡ್ತಾನೆ. ಗೌರ್ಮೆಂಟ್ ಉದ್ಯೋಗ ರವಿ ತಂದೆ. ಓಕೆ, ಪಂಚಮದಲ್ಲಿ ಇರೋದ್ರಿಂದ ಆ ಮಕ್ಕಳಿಗೆ ಆ ರೀತಿಯ DNA ಬಂದ್ಬಿಡುತ್ತೆ. ಯಾವುದು? ಅಥಾರಿಟಿ, ರೂಲಿಂಗ್, ಅಹಂಕಾರ, ಎಗೋಯಿಸಮ್. ಶುಕ್ರ ಒಳ್ಳೆ ಸ್ಮಾರ್ಟ್ ಆಗಿರ್ತಾನೆ. ನಿಮ್ಮ ಹುಡುಗ ಒಳ್ಳೆ ಸ್ಮಾರ್ಟ್ ಆಗಿರ್ತಾನೆ. ಕುಜ ಇದ್ದಾನೆ, ರೆಡ್ಡಿಶ್ ಪ್ಲಾನೆಟ್ ಅಂದರೆ ಒಂದು ರೀತಿಯಲ್ಲಿ ಕೆಂಪು ಕಲರ್. ಕುಜ ಬೆಂಕಿ, ರವಿ ಬೆಂಕಿ, ರವಿ ಉದಯಾಗ್ನಿ, ಕುಜ ಇದು. ಓಕೆ, ನೋಡಿ ಇಲ್ಲಿ ಲಗ್ನ ಇಲ್ಲೇ ಇದೆ. ಇದೇ ಲಗ್ನದಲ್ಲಿ ಅಲ್ಲ, ಮಕರ ಲಗ್ನದಲ್ಲೇ ಹುಟ್ಟಿದರೆ ಆ ಮಗುವಿಗೆ ತುಂಬ ಕುಜ ದೋಷ, ಕೋಪವಿರ್ತದೆ. ಈಗಲೇ ಹೇಳೋದು ಹುಟ್ಟಿದ ಮಗುವಿಗೆ. ಆದರೆ ಇದು ನಾವು ಹೇಳೋದು ಕನ್ಯಾ ಲಗ್ನದ ಮಾತು, ವರ್ಷಂ ಫಲ. ಓಕೆ, 1ನೇ ಮನೆ ಲಗ್ನಾಧಿಪತಿ ಬುಧ. ಬುಧ ಕೂಡ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಆಮೇಲೆ 2ನೇ ಮನೆ ಮತ್ತು 9ನೇ ಮನೆ ಅಧಿಪತಿ ಶುಕ್ರ. ಶುಕ್ರ ಕೂಡ ಪಂಚಮದಲ್ಲಿದ್ದಾನೆ. ಕುಜ 3 ಮತ್ತು 8ನೇ ಮನೆ ಅಧಿಪತಿ. ಕುಜ ಉಚ್ಚನಾಗಿ ಅಲ್ಲೇ ಪಂಚಮದಲ್ಲಿದ್ದಾನೆ. ರವಿ ನಿಮಗೆ 12ನೇ ಮನೆ ಅಧಿಪತಿ. ರವಿ ಅಲ್ಲೇ ಇದ್ದಾನೆ. ನೋಡಿ, ಎಲ್ಲ ಕುಜ, ಶುಕ್ರ, ಬುಧ 4 ಗ್ರಹಗಳು. ರಾಹು 6ನೇ ಮನೆಯಲ್ಲಿ. ರಾಹು ಇದ್ದರೆ ನಿಮಗೆ ಹೇಳಿದ್ದೇನೆ, ನೋ ಡೆಟ್ಸ್, ನೋ ಡಿಸೀಸಸ್, ನೋ ಎನ್ನಿಸ್. ಶನಿ ಸಪ್ತಮದಲ್ಲಿ ಕಿರಿಕಿರಿ, ಪಾರ್ಟ್ನರ್ಶಿಪ್. ಗುರು ವಕ್ರಿ 10ನೇ ಮನೆಯಲ್ಲಿ ಪ್ರೊಫೆಷನಲ್ಲಿ ಸ್ವಲ್ಪ ಡಲ್ ಇರ್ಬೋದು ಅಷ್ಟೇ. ಚಂದ್ರ ಲಾಭದಲ್ಲಿ, ತಾಯಿಯಿಂದ ಲಾಭ. ಕೇತು ಆಮೇಲೆ ವ್ಯಯ ಸ್ಥಾನದಲ್ಲಿ, ಒಳ್ಳೆಯದು ಯಾವುದಕ್ಕೂ. ಓಕೆ, ಅದೇ ಇದು ಮುಂದಿನ ಫೆಬ್ರವರಿ ಎಲ್ಲೆಲ್ಲಿ ಅವನು ಬದಲಾವಣೆ ಆಗ್ತಾನೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ವೆನೆವರ್ ಜುಪಿಟರ್ ಬಿಕಮ್ಸ್ ವಕ್ರಿ ಹಿ ಹೋಲ್ಡ್ಸ್ ದ ಬ್ರೆತ್ ಅಂದರೆ ಮುಷ್ಟಿಯಲ್ಲಿ ಹಿಡಿತಾನೆ, ಬಿಡ್ತಾನೆ. ಯಾವುದೋ ಡೈರೆಕ್ಟ್ ಗುರು ಏನು ಮಾಡ್ತಾನೆ? ಮುಷ್ಟಿಯನ್ನು ಬಿಡ್ತಾನೆ. ವಕ್ರಿ ಗುರು ಏನು ಮಾಡ್ತಾನೆ? ಹಿಡಿತಾನೆ. ಹಾಗೆ. ಸೊ
ಇದು ನಿಮಗೆ ರಿಲೀಸಸ್, ಒಂದು ರೀತಿಯಲ್ಲಿ ಒತ್ತಡವನ್ನು ರಿಲೀಸ್ ಮಾಡ್ತಾನೆ, ಒತ್ತಡವನ್ನು ಹಾಕ್ತಾನೆ. ಆಯಿತಾ? ಇಲ್ಲಿ ಕನ್ಯಾ ಲಗ್ನದವರಿಗೆ ಶನಿ ಎಲ್ಲಿದ್ದಾನೆ? ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಅದು ಸಂಪತ್ತಿನಲ್ಲಿ ಟ್ರೆಜರಿ ಅಂತ ಹೇಳ್ತೇವೆ. ಸೊ ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರ ಇಬ್ಬರನ್ನು ನೀವು ಎಲ್ಲಿಗಾರು ಹೆಣ್ಣಾಗಿ ಮದುವೆ ಮಾಡಿಕೊಂಡ್ರೆ ಅವರ ಮನೆಗೆ ಸಂಪತ್ತು ಆರಾಮಾಗಿ. ಈಗ ನನ್ನ ದೊಡ್ಡ ಮಗಳು ರೇವತಿ ನಕ್ಷತ್ರ, ಆಟೋಮೆಟಿಕ್ ಟ್ರೆಜರಿ ಅಂತೇಳಿ ಕಟ್ಕೊಂಡವನು ಉತ್ತರಾಭಾದ್ರ ನಕ್ಷತ್ರ, ಇಬ್ಬರು ಕೂಡ ಟ್ರೆಜರಿ. ಸೊ ಏನು ತೊಂದರೆ ಇಲ್ಲ ಅಂತ ಹೇಳ್ತೇವೆ. ಇಲ್ಲಿ ನೋಡಿ 7ನೇ ಮನೆಯಲ್ಲಿ ದಟ್ 7th ಹೌಸ್ ಸ್ಯಾಟರ್ನ್ ಕ್ಯಾರಿಂಗ್ ವಿತ್ ಟ್ರೆಜರಿ. ಸೊ ಸ್ಯಾಟರ್ನ್ 2nd ಹೌಸು ಭಾಗ್ಯದಲ್ಲೇ, 2ನೇ ಮನೆ ಧನಸ್ಥಾನ, 9ನೇ ಮನೆ ಭಾಗ್ಯಸ್ಥಾನ, 11ನೇ ಮನೆ ಲಾಭಸ್ಥಾನದಲ್ಲಿ ಏನಾದರೂ ಶನಿ ಬಂದಿದ್ದ ಪಕ್ಷದಲ್ಲಿ ಅಂಥವರಿಗೆ ಸುಗ್ಗಿಯೋ ಸುಗ್ಗಿ, ಗೈನ್ ಆಫ್ಟರ್ ಗೈನ್. ಓಕೆ. ಸೊ ಆದ್ದರಿಂದ ಇದು ನಿಮಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಹೇಳಲಿಕ್ಕೆ ಕಾರಣವಾಗ್ತದೆ. ಇನ್ನು 9th ಹೌಸ್ ಜೆಮಿನಿ ಹ್ಯಾವ್ ಜುಪಿಟರ್ ಇನ್ ರೆಟ್ರೋ. 9th ಹೌಸ್ ಅಲ್ಲ ಇದು ಆ್ಯಕ್ಚುಲಿ. ಸೊ ಕನ್ಯಾ ಲಗ್ನಕ್ಕೆ 10ನೇ ಮನೆ ಅಂತೇಳಿ ಹೇಳಬೇಕು. ಓಕೆ, 10ನೇ ಮನೆ ನಿಮಗೆ ಕನ್ಯಾ ಲಗ್ನ, 10th ಹೌಸ್. ಓಕೆ, ಜೆಮಿನಿ ಹ್ಯಾವ್ ಜುಪಿಟರ್ ಇನ್ ರೆಟ್ರೋ. ಆಮೇಲೆ ಚಂದ್ರ ಕ್ಯಾನ್ಸರ್ ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಆಯಿತಾ? ಈಗ ಮುಂದಿನ ಡೇಟ್ಸ್ಗಳಲ್ಲಿ ಎಲ್ಲೆಲ್ಲಿ ಚೇಂಜ್ ಆಗ್ತದೆ ನೋಡಿ. ಫೆಬ್ರವರಿ 4ನೇ ತಾರೀಕು ಬುಧನು ರಾಹುವನ್ನು ಅಪ್ಪಿಕೊಂಡನು. ಅಂದರೆ ಏನಾಯಿತು? ಬುಧ ಅಲ್ಲಿ ಬಿಟ್ಟು ಮಕರವನ್ನು ಬಿಟ್ಟು ಕುಂಭಕ್ಕೆ ಹೋದ, ರಾಹು ಬುಧ. ಓಕೆ, ರಾಹು ಬುಧ ಕುಂಭಕ್ಕೆ ಹೋದರು, ಅಷ್ಟೇ ಡಿಫ್ರೆನ್ಸ್, ಅಷ್ಟೇ ನಿಮಗೆ. ಓಕೆ, ಆಮೇಲೆ ಇನ್ಯಾವುದು ಫೆಬ್ರವರಿ ತಿಂಗಳಿಗೆ 13ನೇ ತಾರೀಕು ರವಿ ಕೂಡ ಕುಂಭಕ್ಕೆ ಹೋದ ನೋಡಿ. ರವಿ ಕೂಡ ಕುಂಭಕ್ಕೆ ಹೋದ, ಇಲ್ಲಿ ನೋಡಿ. ಸೊ ಎಲ್ಲ ಲಕ್ಷ್ಮೀನಾರಾಯಣ ಯೋಗ ಚೇಂಜ್ ಆಯ್ತು. ಬುಧ ಶುಕ್ರ ರವಿ ಬುಧ ಬುಧಾದಿತ್ಯ ಯೋಗ ಎಲ್ಲ ಇಲ್ಲಿ ಬಂತು. ಯಾವುದು? ಕನ್ಯಾ ಲಗ್ನದಿಂದ 6ನೇ ಮನೆ. 6ನೇ ಮನೆ 10ನೇ ಮನೆಗೆ 9ನೇ ಮನೆ. 10ನೇ ಮನೆ ಪ್ರೊಫೆಷನಲ್ ಹೌಸ್, ಯಾರಿಗೇ ಆಗಲಿ ಪ್ರೊಫೆಷನಲ್ ಹೌಸಿಗೂ ಭಾಗ್ಯಸ್ಥಾನ 6ನೇ ಮನೆ. ಅಂದರೆ ಅದಕ್ಕೆ ನಾವು ಕ್ಯಾರಿಯರ್ ಹೌಸ್ ಅಂತ ಹೇಳ್ತೇವೆ. ಹೌ ಇಸ್ ಯುವರ್ ಕ್ಯಾರಿಯರ್? 6ನೇ ಮನೆ ಹೇಗಿದೆ? ಸೊ 6ನೇ ಮನೆಯಲ್ಲಿ ರಾಹು ಕುಜ ಶನಿ ಎಲ್ಲ ಬಂದರೆ ಭಾಳ ಒಳ್ಳೆಯದು. ರಾಹು ಕುಜ ಶನಿ ಕೇತು 4 ಗ್ರಹಗಳಿದ್ದರೆ ನಿಮಗೆ ಹೈ ಕ್ಲಾಸ್. ಶತ್ರುಗಳು ಎದುರು ನಿಲ್ಲುವುದಿಲ್ಲ, ರೋಗ ಇರುವುದಿಲ್ಲ, ಸಾಲ ಇರುವುದಿಲ್ಲ. ಇದೆಲ್ಲ ನಿಮಗೆ ಒಳ್ಳೇದು ಮಾಡ್ತದೆ. ಆಯಿತಾ? ಸೊ ಫೆಬ್ರವರಿ 24ನೇ ತಾರೀಕು ಕುಜನು ಕೂಡ ತ್ರಿಮೂರ್ತಿಗಳಿದ್ದಲ್ಲಿ ಹೋಗಿ ಬರ್ತಾನೆ. ಸೊ ಫೆಬ್ರವರಿ 27ರಂದು ಬುಧನು ವಕ್ರಿಯಾದನೆಂದರೆ ಫಲಗಳು ಹಿಂದಿನ ಮನೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಓಕೆ, ಯಾವುದೋ ಬುಧ ವಕ್ರಿ. ಸೊ 27ನೇ ತಾರೀಕು. ಆದರೆ ಬುಧನ ಡಿಗ್ರಿ ನೋಡ್ಕೋಬೇಕು ನೀವು. ಬುಧ ಆತ್ಮಕಾರಕ ಇಲ್ಲಿ ನೋಡಿ, 27ನೇ ತಾರೀಕು ಇಲ್ಲಿ ಹಾಕಿದ್ದೇನೆ. ಬುಧ ಆತ್ಮಕಾರಕನಾಗಿ 28 ಡಿಗ್ರಿಯಲ್ಲಿದ್ದಾನೆ. ಅದನ್ನೇ ಇವ ವಕ್ರಿ ಆದರೆ ಹಿಂದಿನ ಮನೆ ತೆಗೆದುಕೊಂಡು ಹೇಳಿದ್ರೆ ತಪ್ಪಾಗ್ತದೆ, ತಿಳ್ಕೊಳ್ಳಿ. ಸೊ ಅದನ್ನು ಹಿಂದಿನ ಮನೆಗೆ ತಗೊಳ್ಬೇಕಾದ್ರೂ ನಿಮಗೆ ಡಿಗ್ರಿ ವೈಸ್ ಧ್ಯಾನ ಇರಬೇಕು ಅಥವಾ ಜ್ಞಾನ ಇರಬೇಕು. ಈಗ ಮಾರ್ಚ್ 1ನೇ ತಾರೀಕಿಗೆ ಏನಾಯಿತು? ಫೆಬ್ರವರಿ 28ನೇ ಇದರದ್ದೇ ಕಂಟಿನ್ಯೂ ಆಗ್ತದೆ. ಸೊ ಆವಾಗ ಇಲ್ಲಿ ನೋಡಿ ಎಷ್ಟು ಗ್ರಹಗಳಿದ್ದಾವೆ. ರಾಹು 6ನೇ ಮನೆಯಲ್ಲಿ, ರಾಹು ರವಿ ಶುಕ್ರ ಕುಜ ಬುಧ. ಅದರಿಂದ ನಿಮಗೆ ಜನವರಿ ಒಳ್ಳೆಯದಾಗಿದೆ, ಫೆಬ್ರವರಿ ಒಳ್ಳೆಯದಾಗಿದೆ, ಮಾರ್ಚ್ ಕೂಡ ನಿಮಗೆ ಒಳ್ಳೆಯದಾಗಿರ್ತದೆ ನೋಡಿ. 6ನೇ ಮನೆಯಲ್ಲಿ ಇಷ್ಟು ಗ್ರಹಗಳು. ಅವರು ಈಗ ಮಾರ್ಚ್ 2ನೇ ತಾರೀಕಿಗೆ ಶುಕ್ರ ಇಲ್ಲಿ ಬರ್ತಾನೆ. ವೀನಸ್ ಜಾಯಿಂಟ್ ಶನಿ. ಶುಕ್ರ ಮೀನಕ್ಕೆ ಹೋದರೆ ಏನಾಗುತ್ತೆ? ಉಚ್ಚಸ್ಥಾನವಾಗ್ತದೆ, ತಿಳ್ಕೊಳ್ಳಿ. ಉಚ್ಚಸ್ಥಾನ. ಓಕೆ, ಉಚ್ಚಸ್ಥಾನ ಇದ್ದರೆ ಏನಾಗುತ್ತೆ? ನಿಮಗೆ ಒಳ್ಳೆ ಭರ್ಪೂರ್ನ ಕೊಡ್ತಾನೆ ಅಂತೇಳಿ. 7ನೇ ಮನೆಯಲ್ಲಿ ಶುಕ್ರ ಇದ್ದರೆ ಸ್ಪೌಸಿನಿಂದ ನಿಮಗೆ ಪಾರ್ಟ್ನರ್ಶಿಪ್ ಇಂಪ್ರೂವ್ಮೆಂಟ್. ಓಕೆ, ಸೊ ಅದರಿಂದ ಮಾರ್ಚ್ 26ಕ್ಕೆ ಶುಕ್ರ ಮೇಷಕ್ಕೆ ಹೋಗ್ತಾನೆ. ಮಾರ್ಚ್ 26ಕ್ಕೆ. ಮಾರ್ಚ್ 15ಕ್ಕೆ ಸೂರ್ಯ ಮೀನರಾಶಿಗೆ ಹೋಗ್ತಾನೆ. ಸೊ ಇದೆಲ್ಲ ಕುಂಭದಿಂದ ಒಡೆದು ಮೀನರಾಶಿಗೆ ಹೋಗ್ತಾನೆ. ಸೊ ಇಲ್ಲಿ ನೋಡಿ, ಮಾರ್ಚ್ 1ನೇ ತಾರೀಕು ಕನ್ಯಾ ಲಗ್ನದಿಂದ 6ನೇ ಮನೆಯಲ್ಲಿರೋ ರವಿ ಬುಧ ಶುಕ್ರ ಕುಜ ರಾಹು ಎಲ್ಲರೂ ಇರೋದ್ರಿಂದ ಇವರ ಕ್ಯಾರಿಯರ್ನಲ್ಲಿ ಒಂದು ರೀತಿಯಲ್ಲಿ ಕಂಪನ ಮೂಡುತ್ತೆ. ಕಾರಣ ಇಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿದೆ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ರಾಹು ಕುಜ ಲಿಟಿಗೇಷನ್ಸ್.
ಓಕೆ. ರಾಹು ಕುಜ ಲಿಟಿಗೇಷನ್ಗೆ ಕಾರಣ, ನಿಮ್ಮ ಭೂಮಿ ಅಂತ ಹಾಗೂ ಆಸ್ತಿಯ ವ್ಯವಹಾರದಲ್ಲಿ ಉಂಟಾಗ್ತದೆ. ಅದರಿಂದ ಇಬ್ಬರು ಲಾಯರ್ಗಳಿಂದ ಸಪ್ರೇಟ್ ಲಾಯರ್ಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗತ್ತೆ. ರಾಹು ಮತ್ತು ರವಿ ಗ್ರಹಣಸ್ಥಾನ ಕಾರಣ ರವಿಗೆ ಎನರ್ಜಿ ಇಲ್ಲ. ಎನರ್ಜಿ ತರಲಿಕ್ಕೆ ಏನು ಮಾಡಬೇಕು? ತಾಮ್ರದ ಲೋಟದಿಂದ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ ದಿವಸ. ಈಗ ನನ್ನ ಸೂರ್ಯ ನೋಡಿ, ಅಲ್ಲಿ ಪುಡವಾಯಿ ಇನ್ನೂ ಕಂತುತ್ತಾ ಇದ್ದಾನೆ. ಆ ಸೂರ್ಯನ ಬೆಳಕು ನಮ್ಮ ಮನೆಯ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಓಕೆ, ಶಿವಲಿಂಗ, ಲಕ್ಷ್ಮೀ ಸ್ಟ್ಯಾಚ್ಯೂ ಎಲ್ಲ ಓಕೆ ಈಗ ನನ್ನ ಮುಖದ ಮೇಲೆ ಬೀಳ್ತಾ ಇದೆ ನೋಡಿ. ಸೊ ಇಲ್ಲಿ ಎನರ್ಜಿ ತರಬೇಕಾದ್ರೆ ನೀವು ಮಂತ್ರೋಕ್ತವಾಗಿ ನೀವು ಎತ್ತಬೇಕು. ಚಂದ್ರನಿಗೆ ಎನರ್ಜೈಸ್ ಮಾಡೋದು ಹೇಗೆ? ಶಿವಲಿಂಗಕ್ಕೆ ಹಾಲು ಏರಿದೆ. ಯಾಕಂದರೆ ಚಂದ್ರ ಶಿವನ ಜಟೆಯಲ್ಲಿರ್ತಾನೆ. ಸೊ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿದರೆ ನಿಮಗೆ ಶಾಂತಿ ಸಿಗ್ತದೆ. ಚಂದ್ರ ಮನೋಕಾರಕ, ತಾಳ್ಮೆ ಬರ್ತದೆ. ಶಿವಲಿಂಗದ ಚಂದ್ರ ತಾಯಿ ಕಾರಕ, ತಾಯಿ ಜೊತೆ ಸಂಬಂಧ ಒಳ್ಳೆಯದಾಗಿರುತ್ತೆ. ರವಿಗೆ ನೀವು ಇದು ಮಾಡಿದರೆ, ಅಭಿಷೇಕ ಮಾಡಿದಲ್ಲಿ ಏನಾಗ್ತದೆ? ಅರ್ಘ್ಯವನ್ನು ಕೊಟ್ಟಲ್ಲಿ, ಯಾಕಂದರೆ ರವಿ ಬೆಂಕಿ, ಸೂರ್ಯನಿಗೆ ಅರ್ಘ್ಯ ಕೊಟ್ಟರಲ್ಲೇ ಒಳ್ಳೆಯದು. ಆವಾಗ ತಂದೆ ಆದವ ಖುಷಿ ಆಗ್ತಾನೆ, ಗುರು ಆದವ ಖುಷಿ ಆಗ್ತಾನೆ. ಓಕೆ, ರವಿ ಗುರು ಅಲ್ಲ, ಸಾರಿ, ರವಿ ತಂದೆ ಮತ್ತು ಸರ್ಕಾರ. ಓಕೆ, ನಾವು ಏನು ಮಾಡಬೇಕು? ಮಾರ್ಚ್ 2ನೇ ತಾರೀಕಿಂದ ಶುಕ್ರನು ಕುಂಭರಾಶಿಯನ್ನು ಬಿಟ್ಟು ಶನಿಯನ್ನು ಕನ್ಯಾ ಲಗ್ನದ 7ನೇ ಮನೆಯಲ್ಲಿ ಉಚ್ಚನಾಗಿ ಎಂಟ್ರಿಯನ್ನು ಹೊಂದುತ್ತಾನೆ. ಇದರಿಂದ ನಿಮ್ಮ ಸ್ಪೌಸಿನಿಂದ ನಿಮಗೆ ಪಾರ್ಟ್ನರ್ಶಿಪ್ನಲ್ಲಿ ಸಹಾಯವಾಗ್ತದೆ. ಅದಂತೂ ನಿಮ್ಮ ಬಿಸ್ನೆಸ್ಸಲ್ಲಿ, ಮೆಡಿಸಿನ್ನಲ್ಲಿ, ಆರ್ಟ್ನಲ್ಲಿ, ಯಾವುದು ಆರ್ಟ್ನಲ್ಲಿ ಇದ್ದರೆ, ಸಿನಿಮಾ ರಂಗದಲ್ಲಿ, ನಾಟಕ ಮಂಡಳಿಯಲ್ಲಿ, ಫ್ಯಾಷನ್ ಡಿಸೈನ್ನಲ್ಲಿ, ಶೋಕಿನ್ ಬಟಕ್ನಲ್ಲಿ, ಬ್ಯೂಟಿ ಪಾರ್ಲರ್ನಲ್ಲಿ ಇದ್ದ ಮಾತ್ರಕ್ಕೆ ಅದು ಕುಲ್ಲಂಕುಲ್ಲ ಬೆಳೆಯುತ್ತದೆ. ಆಗ ನಿಮಗೂ ಖರ್ಚನ್ನು ಮಾಡಲು ಒಂದಿಷ್ಟು ಕಾಸು ಕೈಯನ್ನು ಸೇರ್ತದೆ ಎನ್ಬೋದು. ಅಂದರೆ ಶುಕ್ರ ಕುಲ್ಲಂಕುಲ್ಲ ಕೊಟ್ಬಿಡ್ತಾನೆ. ಎಕ್ಸಾಲ್ಟೆಡ್. ಮಾರ್ಚ್ 11ನೇ ತಾರೀಕಿನ ಗುರು ವಕ್ರಿಯನ್ನು ಬಿಟ್ಟು ಮಾರ್ಗಿ ಆಗಿಬಿಡ್ತಾನೆ. ಅಂದರೆ 11ನೇ ತಾರೀಕಿನಿಂದ ಗುರು ಕೂಡ ಕುಲ್ಲಂಕುಲ್ಲ ಶುಭ ಫಲಗಳನ್ನು ಕೊಡಲಿಕ್ಕೆ ದಾರಿ ಮಾಡಿಕೊಡ್ತಾನೆ. ನೋಡಿ ಎಷ್ಟು ನೀಟಾಗಿ ಬರೆದ್ಬಿಟ್ಟಿದ್ದಾನೆ. ಮಾರ್ಚ್ 15ನೇ ತಾರೀಕಿಂದ ರವಿ ಕೂಡ ಕುಂಭರಾಶಿಯನ್ನು ಬಿಟ್ಟು ಮೀನಕ್ಕೆ ಹೋಗ್ತಾನೆ. ಆದರೆ ರವಿ ಮೀನಕ್ಕೆ ಹೋದರೆ ಉಚ್ಚಾರೋಹಿ ರವಿ, ನೆಕ್ಸ್ಟು ಮೇಷಕ್ಕೆ ಹೋದರೆ ಉಚ್ಚನಾಗ್ತಾನೆ. ಯಾವಾಗಲೂ ಅಷ್ಟೇ, ರವಿ ಮೀನದಲ್ಲಿದ್ದರೆ ಉಚ್ಚಾರೋಹಿ ಗ್ರಹ ಅಂತೇಳಿ ಹೇಳ್ತೇವೆ, ಒಳ್ಳೆಯದಾಗ್ತದೆ. ಆಯಿತಾ? ಅದೇ ಇನ್ನು ಮಾರ್ಚ್ 26 ಶುಕ್ರ ಮೀನ ರಾಶಿಯನ್ನು ಬಿಟ್ಟು ಆತನ ಸ್ನೇಹಿತ ಮಂಗಳನ ರಾಶಿಗೆ ತಲುಪ್ತಾನೆ ನೋಡಿ. ಅದರಿಂದ ಆವಾಗ ಶುಕ್ರ ಅಷ್ಟಮದಲ್ಲಿದ್ದ ಹಾಗಾಯಿತು. ಆ್ಯಕ್ಚುಲಿ ಶುಕ್ರ ಅಷ್ಟಮದಲ್ಲಿದ್ದರೆ ಒಂದು ರೀತಿಯಲ್ಲಿ ಒಳ್ಳೆಯದೇ, ಆದರೆ ಕೆಲವರಿಗೆ ಅದು ಕಷ್ಟ. ಅಂದರೆ ಖರ್ಚೆಲ್ಲ ಜಾಸ್ತಿ ಆಗ್ತದೆ, ಲ್ಯಾವಿಶ್ ಖರ್ಚು ಅಂತಾರಲ್ಲ ಹಾಗೆ. ಇನ್ನು ದೃಷ್ಟಿಗಳು ನಿಮಗೆ ಗೊತ್ತೇ ಇರಬೇಕು. 5, 7, 9 ಗುರು, ರಾಹು 5, 7, 9, ಕೇತು 5, 7, 9, ಶನಿಗೆ 3, 7, 10, ಮಂಗಳನಿಗೆ 4, 7, 8. ಈ ದೃಷ್ಟಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇನ್ನು ಏಪ್ರಿಲ್ ತಿಂಗಳಿಗೆ ಬಂದರೆ, ಏಪ್ರಿಲ್ ಎಂಡಿಗೆ ನೋಡಿ, ರವಿ ಶನಿ ಲಗ್ನದಲ್ಲಿ. ರವಿ ಶನಿ ಶತ್ರುಗಳು. ರವಿ ಶನಿ ಶತ್ರುಗಳು ಅಂದರೆ ತಂದೆಗೂ ಮಗನಿಗೆ ಆಗುವುದಿಲ್ಲ, ತಂದೆಗೂ ಈ ಜಾತಕರಿಗೂ ಆಗುವುದಿಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಬೆಂಕಿ ಬರ್ತದೆ. ರವಿ ಉದಯ ಅಗ್ನಿ, ಶನಿ ರವಿಯ ಮಗನೇ ಆದರೂ ಕೂಡ ಅವರಿಬ್ಬರಿಗೂ ಆಗೋದೇ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆಗಳು. ಆಮೇಲೆ ಬುಧ ರಾಹು ಕುಜ ಇಲ್ಲಿ 6ನೇ ಮನೆಯಲ್ಲಿ, ಅದು ಒಳ್ಳೆಯದು. ಆಯಿತಾ? ಗುರು ನಿಮಗೆ ನೋಡಿ ಸ್ಟ್ರೈಟ್ ಮಾರ್ಗಿ, ಡೈರೆಕ್ಟ್ ಗುರು. ಸೊ 10ನೇ ಮನೆಯಲ್ಲಿ ನಿಮಗೆ ಇದು ಪ್ರೊಫೆಷನ್ ಫೀಲ್ಡಲ್ಲಿ ಒಳ್ಳೆಯ ಹೆಸರು ಬರ್ತದೆ. ನೇಮ್ ಆ್ಯಂಡ್ ಫೇಮ್, ಪ್ರಮೋಷನ್ ಸಿಗ್ಬೋದು, ಹಣ ಹೆಚ್ಚಾಗ್ಬೋದು. ಆಯಿತಾ? ಇದೆಲ್ಲ ಏಪ್ರಿಲ್ 1ರ ಒಂದು ಸಂಗಮ. ಆಯಿತಾ? ಸೊ ಅದಕ್ಕೆ ಏಪ್ರಿಲ್ 1 ರವಿ ಶನಿ ಇಬ್ಬರು ಮೀನರಾಶಿಯಲ್ಲಿದ್ದು ಅವರ ಶತ್ರುತ್ವಗಳನ್ನು ಆ ಮನೆಯನ್ನು ಹಾಳು ಮಾಡಲು ಸಾಕಷ್ಟು ಮಾಡ್ತಾರೆ ಅಂತೇಳಿ ಹೇಳಿದ್ದೇನೆ. ಓಕೆ. ಇನ್ನು ಏಪ್ರಿಲ್ 3ರಂದು ಕುಜನು ಮೀನರಾಶಿ ಕುಂಭದಿಂದ ಕಾಲಿಡುವನಾಗಿರ್ತಾನೆ. ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ಕನ್ಯಾ ಲಗ್ನದವರು ಕೋಪ ನೆತ್ತಿಗೆ ಇರ್ತದೆ. ಓಕೆ. ಯಾಕಂದರೆ ಕುಂಭದಲ್ಲಿ ಇದ್ದಂಥ ಕುಜ ಮೀನಕ್ಕೆ ಬಂದರೆ ಡೈರೆಕ್ಟ್ ಕನ್ಯಾವನ್ನು ನೋಡ್ತಾನೆ. ಕನ್ಯಾ ನೋಡಿದರೆ ಕೋಪ. ಕುಜನ ಒಂದು ಇದಕ್ಕಿದ್ದಂಗೆ ಜನಗಳು ಶಾಂತಿಯಿಂದ ಮಾತಾಡೋರು ಒಂದು ರೀತಿಯಲ್ಲಿ ಏನು ನೀವು ಹೌದು ನಾನು ಇರುವುದೇ ಹೀಗೆ ಅಂತ, ಹೀಗೆ. ಓಕೆ. ತಕರಾರು. ಗಂಡ ಹೆಂಡತಿಯ ನಡುವೆ ಹೆಂಡ ಕೊಡಿದ ಗಂಡನು ಏನು ಹೇಗೆ ಇರ್ತಾನೋ ಅದೇ ರೀತಿ ವಾತಾವರಣ ಸೃಷ್ಟಿಯಾಗ್ತದೆ. ಓಕೆ. ಏಪ್ರಿಲ್ 11ನೇ ತಾರೀಕು ಬುಧನು ಕೂಡ ಮೀನರಾಶಿಗೆ ಹೋಗ್ತಾನೆ. ಆದರೆ ಬುಧನ ಮೀನರಾಶಿಯಲ್ಲಿ ನೀಚನಾಗ್ತಾನೆ. ಲಕ್ಷ್ಮೀನಾರಾಯಣ ಯೋಗ ಶುಕ್ರನೊಂದಿಗೆ ಆಗ್ತದೆ. ನೀವು ಉಚ್ಚ
ಉಚ್ಚ ಶುಕ್ರ ನೀಚ ಬುಧ. ಕೆಲವರು ಹೇಳ್ತಾರೆ ನೀಚ ಬುಧನ ಜೊತೆಗೆ ಉಚ್ಚ ಗ್ರಹ ಇದ್ರೆ ಅವ್ರದ್ದು ಉಚ್ಚ ಆಗ್ತದೆ ಅಂತೇಳಿ ಹೇಳ್ತಾರೆ. ಆಯ್ತಾ. ಏಪ್ರಿಲ್ 15ರಂದು ಸೂರ್ಯನು ಕೂಡ ಉಚ್ಚ ಆರೋಹಿ ಶಿವ ರಾಶಿಯನ್ನು ಬಿಟ್ಟು ಮೇಷಕ್ಕೆ ತನ್ನ ಸ್ನೇಹಿತನಿದ್ದಲ್ಲಿ ಹೋಗ್ತಾನೆ. ನೋಡಿ, ಏಪ್ರಿಲ್ 15ಕ್ಕೆ ಸೂರ್ಯ ಮೇಷಕ್ಕೆ ಹೋಗ್ತಾನೆ, ತಿಳ್ಕೊಳ್ಳಿ. ಏಪ್ರಿಲ್ 21 ಶುಕ್ರನು ಮೇಷವನ್ನು ಬಿಟ್ಟು ತನ್ನದೇ ಆದಂಥ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ ನಾನು. ಓಕೆ. ಸೊ ಏಪ್ರಿಲ್ 21 ಶುಕ್ರ ಮೇಷಕ್ಕೆ ಹೋಗ್ತಾನೆ. ನೋಡಿ, ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೊ ಇದೆಲ್ಲ ನಿಮಗೆ ಹೇಳಲಿಕ್ಕೆ ಒಳ್ಳೆಯದು. ರಾಹು ಮಾತ್ರ 6ನೇ ಮನೆಯಲ್ಲಿದ್ದಾನೆ, ಕೇತು 12ನೇ ಮನೆಯಲ್ಲಿ, ಮೋಕ್ಷ. ಗುರು ಡೈರೆಕ್ಟ್ ಗುರು 10ನೇ ಮನೆಗೆ, ಶುಕ್ರ ಚಂದ್ರ 12ನೇ, ಇಲ್ಲಿ 9ನೇ ಭಾಗ್ಯದಲ್ಲಿ ಶುಕ್ರ. ಹೆಂಡತಿ ಆದವಳು ಭಾಗ್ಯಕ್ಕೆ ಕಾರಣ, ತಾಯಿಯಾದವಳು ಭಾಗ್ಯಕ್ಕೆ ಕಾರಣ. ರವಿ ಉಚ್ಚ ಎಲ್ಲಿ? ಅಷ್ಟಮದಲ್ಲಿ. ಅಕ್ಕಲ್ಟ್ ಜ್ಞಾನ. ಆಮೇಲೆ ನಿಮಗೆ ಅನುವಂಶೀಯ ಪ್ರಾಪರ್ಟಿ ಏನಾದಿದ್ರೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ರವಿ ಅಷ್ಟಮದಲ್ಲಿದ್ದರೆ ಆಗ್ತದೆ. ಸಪ್ತಮದಲ್ಲಿ ಶನಿ ಮತ್ತು ಬುಧ ಕುಜ. ಶನಿ ಕುಜ ಅಂದರೆ ನಿಮ್ಮ ಭೂಮಿ ಬಗ್ಗೆ ಲಿಟಿಗೇಷನ್, ಪ್ರಾಪರ್ಟಿ ಬಗ್ಗೆ ಲಿಟಿಗೇಷನ್ ಎಲ್ಲ ಆಗ್ತದೆ. ಓಕೆ. ಇನ್ನು ಕನ್ಯಾ ಲಗ್ನದವರಿಗೆ ಮೇ ತಿಂಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇಲ್ಲಿ ಮೇ ತಿಂಗಳಲ್ಲಿ ಸೇಮ್ ಏಪ್ರಿಲ್ 30ರ ಜಾತಕವೇ ನಾನು ಇದನ್ನು ಪುನರಾವರ್ತನೆ ಮಾಡ್ತಾ ಇರ್ತೇನೆ. ಓಕೆ. ಇಲ್ಲಿ ಮೇ 15ನೇ ತಾರೀಕು ಸೂರ್ಯ ಮತ್ತು ಬುಧರು ವೃಷಭ ರಾಶಿಗೆ ಹೋಗ್ತಾರೆ. ಮೇ 15ನೇ ತಾರೀಕು ವೃಷಭ ರಾಶಿಗೆ. ಓಕೆ. ಆವಾಗ ವೃಷಭ ರಾಶಿ ಎಂಬುದು ಕನ್ಯಾದವರಿಗೆ ಭಾಗ್ಯಸ್ಥಾನ. ಸೊ ಅಗೇನ್ ಬುಧಾದಿತ್ಯ ಯೋಗ ಉಂಟಾಗ್ತದೆ ಅಲ್ಲಿ. ನೋಡಿ, ಅದೆಲ್ಲ ನಿಮಗೆ ಪ್ರತಿಯೊಂದು ಕ್ಷಣಕ್ಕೂ ಮಂತ್ಲಿ ಹೇಳೋದಾದರೂ ನಿಮಗೇನು ತೊಂದರೆ ಇಲ್ಲ ರೀ. 2026 ಭಾಳ ಚೆನ್ನಾಗಿದೆ, ಹಿಪ್ಪಿ ಪುರ್ರೇ ಅಂತೇಳಿ ನಾನು ಹೇಳ್ತೇನೆ. ಓಕೆ. ಮಿಥುನಕ್ಕೆ ತನ್ನದೇ ಆದಂಥ ವೃಷಭ ರಾಶಿಯಿಂದ ಎಂಟ್ರಿಯನ್ನು ಹೊಂದುತ್ತಾನೆ ಶುಕ್ರ ಗುರು ಒಟ್ಟಿಗೆ ಇದ್ದಾರೆ 10ನೇ ಮನೆಯಲ್ಲಿ. ಏನಾಯಿತು? ಪ್ರೊಫೆಷನ್ ಫೀಲ್ಡಲ್ಲಿ ಇವರು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಓಕೆ. ವಾದ ವಿವಾದಗಳು ಮತ್ತು ವಿದಂಡವಾದ ಅಂತೇಳಿ. ನಮ್ಮ ಕುದುರೆಗೆ 3 ಕಾಲು ಅಂತ, 4ನೇ ಕಾಲ ಇದ್ದರೆ 4ನೇ ಕಾಲನ್ನು ಮುರಿದು ಹಾಕಿ ಈಗ ನೋಡಿ 3 ಕಾಲ ಆಯ್ತಲ್ಲ ಅಂತೇಳಿ. ನನಗೆ ಅದು ಅನುಭವ ಇದೆ. ಯಾಕಂದರೆ ನನ್ನದು ಕುಜ ಮತ್ತು ಗುರು ಮತ್ತು ಶುಕ್ರ ಎದುರು ಬದ್ರು. ನಾನು ಆರ್ಗ್ಯುಮೆಂಟ್ ಮಾಡಿದರೆ ಬಿಡುವುದೇ ಇಲ್ಲ. ಆಯಿತಾ. ಇನ್ನು ಇಲ್ಲಿ ರವಿ ಬುಧ ಭಾಗ್ಯದಲ್ಲಿದ್ದಾರೆ. ಒಳ್ಳೆಯದು. ದ್ಯಾಟ್ ಈಸ್ ವೆರಿ ಗುಡ್. ಓಕೆ. ಸೊ ಈಗ ಮೇ ತಿಂಗಳಿಗೆ ಬರುವ. ಮೇ ತಿಂಗಳಲ್ಲಿ ಏನಾಗ್ತದೆ? ಗುರು ಸ್ಥಾನ ಪಲ್ಲಟವನ್ನು ಮಾಡಲಿಕ್ಕೆ ರೆಡಿ ಕೂತಿದ್ದಾನೆ. ಆಯಿತಾ. ಇನ್ನೀಗ ಜೂನ್ 2ನೇ ತಾರೀಕಿಗೆ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಗುರು ಶಿಫ್ಟೆಡ್ ಟು ಕ್ಯಾನ್ಸರಲ್ಲಿ ಗುರು ಉಚ್ಚನಾಗ್ತಾನೆ ನೋಡಿ. ಓಕೆ. ಉಚ್ಚ ಗುರು ಏನು? ಉಚ್ಚ ಗುರು ಕನ್ಯಾ ಲಗ್ನದವರಿಗೆ, ಮಿಥುನ ಲಗ್ನದವರಿಗೆ ಗುರು ಏನು ಮಾಡುವುದಿಲ್ಲ, ಮಾರಕ ಹಾಗೂ ಬಾಧಕ. ಓಕೆ. ನಮಗೆ ಮಿಥುನ ಲಗ್ನದವರಿಗೆ, ನನ್ನ ಮೊಮ್ಮಗ ಆದಿತ್ಯನಿಗೆ ಗುರು ಏನು ಮಾಡಲಿಕ್ಕಿಲ್ಲ. ಆದರೆ ಕೆಟ್ಟದ್ದು ಮಾಡುವುದಿಲ್ಲ, ಒಳ್ಳೆಯದು ಮಾಡುವುದಿಲ್ಲ. ಆದರೆ ಇದು ಉಚ್ಚ ಗುರು ಅಂದರೆ ಸ್ವಲ್ಪ ಆದರೂ ನಮಗೆ ಬೆನಿಫಿಟ್ ಸಿಗಬೇಕೇ. ಇಲ್ಲಿ ಕನ್ಯಾ ಲಗ್ನಕ್ಕೆ ಏನು 11ನೇ ಮನೆಯಲ್ಲಿ ಗುರು. 11ನೇ ಮನೆ ಗುರು ಅಂದರೆ ಈಗ 2026 ಅವನು ಓದೋದ್ರಲ್ಲಿ ರ್ಯಾಂಕ್ ಬರ್ಬೋದು, ಡಿಸ್ಟಿಂಕ್ಷನ್ ಬರ್ಬೋದು. ಓಕೆ. ಸೊ ರಾಹು 6ನೇ ಮನೆ, ಶನಿ ನೋಡಿ ಎಲ್ಲ ಒಂದೊಂದೇ ಗ್ರಹಗಳು. ಓಕೆ. ಶನಿ 7ನೇ ಮನೆ, ಕುಜ 8ನೇ ಮನೆ, ರವಿ 9ನೇ ಮನೆ, ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ 10ನೇ ಮನೆ, ಗುರು 11ನೇ ಮನೆ. ಆಯಿತಾ. ಹಾಗೆ 9ನೇ ತಾರೀಕು ಜೂನ್ 9ಕ್ಕೆ ಬೃಹಸ್ಪತಿ ಯಾವುದೋ ಶುಕ್ರ ಮೂಟು ಕ್ಯಾನ್ಸರ್ ಬೃಹಸ್ಪತಿ ಜೊತೆಗೆ ಸೇರ್ತಾನೆ. ಓಕೆ. Saturn 7th house indicating problems in relationship with the spouse. 8ನೇ ಮನೆ occupied by Mars indicating hurdles ಜಾಸ್ತಿ ಆಗ್ತದೆ. 9th house is occupied by Sun indicating father gurus are responsible for good luck. So on 2nd June major transition is going on. ಗುರು ಕಡಕಕ್ಕೆ ಬರ್ತಾನೆ, ಅದರಿಂದ ಇಂಡಿಕೇಟಿಂಗ್ ಗುಡ್ ನೇಮ್, ಫೇಮ್, ಪ್ರೊಫೆಷನಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಓಕೆ. ಒಳ್ಳೆಯ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ. 9th house June 2026 Venus jump to Cancer, joined Jupiter. 16th June Sun also joined Gemini to the combinations of Jupiter and Venus. ಯಾಕೆಂದರೆ ಸೂರ್ಯ ಮಿಥುನಕ್ಕೆ ಬಂದುಬಿಡ್ತಾನೆ 16 ಇದಕ್ಕೆ. ಓಕೆ. ಟಾರಸ್ ಟು ಜೆಮಿನಿ ಅಂದರೆ 10ನೇ ಮನೆಗೆ ಬರ್ತಾನೆ. ಆವಾಗ ಒಳ್ಳೆ ಪ್ರೊಫೆಷನಲ್ಲಿ ರೋಲಿಂಗ್ ಅಥಾರಿಟಿ ಎಲ್ಲ ಬಂದುಬಿಡುತ್ತೆ. 21 ಜೂನಿಗೆ ಮಂಗಲ್ ಆಲ್ಸೋ ಮೂವ್ ಟು ಏರಿಸ್ ಟು ಟ್ರಾನ್ಸ್ಫರ್. ಇಟ್ ಮೀನ್ಸ್ ಮಂಗಲ್ ಈಸ್ ಪಾಸಿಟೆಡ್. ಓಕೆ. ಭಾಗ್ಯ ಮಂಗಲ್. ಸೊ ಇಟ್ ಮೀನ್ಸ್ ಇನ್ ಭಾಗ್ಯಸ್ಥಾನ್ ಮಂಗಲ್ ಈಸ್ ಪೋಸ್ಟೆಡ್. ತಿಳ್ಕೊಳ್ಳಿ, ಭಾಗ್ಯಸ್ಥಾನದಲ್ಲಿ. ಆವಾಗ ಭೂಮಿಯಿಂದ ಲಾಭ,
ರೆಂಟಿಂದ ಲಾಭ. ಸೊ ಭಾಗ್ಯ ಏರ್ತದೆ ನಿಮ್ಮ ಓಕೆ. 23rd June ಮರ್ಕ್ಯೂರಿ ಜಾಯಿಂಟ್ ಟು ಜುಪಿಟರ್ ಅಂಡ್ ವೀನಸ್, ಅಲ್ಲಿ ಮತ್ತೆ ಲಕ್ಷ್ಮೀನಾರಾಯಣ ಯೋಗ ಆಕ್ಟಿವೇಟ್ ಆಯಿತು. ಸೊ ಜೂನ್ ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಯು. ಓಕೆ, ಜೂನ್ ಆದ ನಂತರ ಜುಲೈಯಲ್ಲಿ ಏನು? ಓಕೆ, ಸೊ ಜುಲೈಯಲ್ಲಿ ನೀವು ನೋಡಿದರೆ ನೋಡಿ, ಜುಲೈಯಲ್ಲಿ ದಿಸ್ ಈಸ್ ಜುಲೈ 1st. ಜುಲೈ 1st ಸೇಮ್ ಗುರು ಶುಕ್ರ ಬುಧ 11ನೇ ಮನೆ ಕನ್ಯಾ ಲಗ್ನದವರಿಗೆ, ರವಿ 10ನೇ ಮನೆ ಕುಜ ಭಾಗ್ಯದಲ್ಲಿ. ಇದಿಷ್ಟೇ ಸಾಕಲ್ಲ. 6ನೇ ಮನೆ ರಾಹು, ಕೇತು 12ನೇ ಮನೆ. ಬ್ಯೂಟಿಫುಲ್ ಎಂಟೈರ್ ಮಂತ್ ಜುಲೈ ಈಸ್ ವೆರಿ ಗುಡ್. ಆಗಸ್ಟ್ ತಿಂಗಳಲ್ಲಿ ನಾವು ಏನು ಮಾಡಬೇಕು? ಆಗಸ್ಟ್ ತಿಂಗಳಲ್ಲಿ ನೋಡಿ, ಇಲ್ಲಿ ನೋಡಿ 12ನೇ ಮನೆಯಲ್ಲಿ ರವಿ ಬುಧ ಕೇತು. 12ನೇ ಮನೆಯಲ್ಲಿ ಆಗಸ್ಟಲ್ಲಿ ರವಿ ಬುಧ ಕೇತು. ಅಂದರೆ ಇಲ್ಲಿ ಖರ್ಚು ಜಾಸ್ತಿ, ಇನ್ವೆಸ್ಟ್ಮೆಂಟ್ ಜಾಸ್ತಿ. ಓಕೆ, ಶೇರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೆಪ್ಟೆಂಬರ್ದಲ್ಲಿ ನೀವು ನೋಡಿದರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ? ಸೆಪ್ಟೆಂಬರ್ ನೋಡಿ, ಆಲ್ಮೋಸ್ಟ್ ಸೆಪ್ಟೆಂಬರ್ದಲ್ಲಿ ಇದು 18ನೇ ತಾರೀಕು ರವಿ ಕೂಡ ವ್ಯಯಸ್ಥಾನಕ್ಕೆ ಬಂದ, ಕುಜ ಬುಧ ಕನ್ಯಾ ಲಗ್ನಕ್ಕೆ ಬಂದರು. ಸೊ ಆವಾಗ ಏನಾಯಿತು ನಿಮಗೆ? ಇಲ್ಲಿ ನೋಡಿ, ಗುರು ಕುಜ 11ರಲ್ಲಿ, ಕೇತು 12ರಲ್ಲಿ, ಶುಕ್ರ ಬುಧ ನಿಮಗೆ 2ನೇ ಮನೆ ಬ್ಯಾಂಕಿನ ಸ್ಥಾನಕ್ಕೆ, ಬ್ಯಾಂಕ್ ಬ್ಯಾಲೆನ್ಸ್ ಸ್ಥಾನಕ್ಕೆ ಬಂದ. ಬಹಳ ಒಳ್ಳೆಯದು. ಓಕೆ, ಸೆಪ್ಟೆಂಬರ್ದಲ್ಲಿ ನಿಮಗೇನು ನೋಡಿ, ಸೆಪ್ಟೆಂಬರ್ದಲ್ಲಿ ಸೇಮ್ ಕಂಟಿನ್ಯೂಡ್. ಅಕ್ಟೋಬರ್ ಕೂಡ ನಿಮಗೇನಾಗಿದೆ ನೋಡಿ, ರವಿ ಬುಧ ಶುಕ್ರ 2ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಗುರು ಕುಜ. ಇನ್ನೇನು ಬೇಕಪ್ಪ? ಸೊ ನವಂಬರ್ ತಿಂಗಳಲ್ಲಿ ನಿಮಗೇನು? ನವಂಬರ್ ತಿಂಗಳಲ್ಲಿ ಕೂಡ ನಿಮಗೆ ಒಳ್ಳೆಯದೇ ಇದೆ. ಸೊ ಡಿಸೆಂಬರ್ ಕೂಡ ನಿಮಗೆ ಹೈ ಕ್ಲಾಸ್ ಇದೆ. ಅದರ ಅರ್ಥ ಏನು ಅಂದರೆ, ಇಡೀ ವರ್ಷ ಕನ್ಯಾ ಲಗ್ನದವರಿಗೆ ಬುದ್ಬುದಾಕಾರ, ನಮ್ಮ ಅಮ್ಮ ಹೇಳ್ತಾ ಇದ್ದ, ಬುದ್ಬುದಾಕಾರ ಎಲ್ಲ ಗ್ರಹಗಳು ಒಳ್ಳೆದಿದ್ರೆ ನಿಮಗೆ ಏನು ತೊಂದರೆ ಇಲ್ಲ. ಕನ್ಯಾ ಲಗ್ನದವರಿಗೂ ಹಿಪ್ ಹಿಪ್ ಹುರ್ರೇ ಅಂತ ನಾನು ಹೇಳ್ತೇನೆ. ಓಕೆ, ಇಷ್ಟನ್ನು ಹೇಳಿ ನಾನು ಈ 2026 ವಿವರಣೆಯನ್ನು, ಹೊಸ ವರ್ಷದ ವಿವರಣೆಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. 37 ನಿಮಿಷ ನಿಮಗೆ ಹೇಳಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್.